ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ವ್ಲಾಗ್ನ ಕರೆಕ್ಟಾಗಿ 7 o'clock ಆಗಿದೆ. ಆವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಆಫೀಸ್ಗೆ ಹೋಗಿದ್ದೆ. ಆಫೀಸಿಂದ ಬಂದು ಸ್ವಲ್ಪ ಮನೆಯೆಲ್ಲ ಕಸ ಗಿಸ ಗುಡಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತಿನ ವ್ಲಾಗು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತು ಅಡುಗೆಗೆ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಇದೆ. ಬೀಟ್ರೂಟ್ ಎಲ್ಲ ನೀಟಾಗಿ ತುರಿದಿಟ್ಟಿದ್ದೀನಿ. ಹಂಗೆ ಒಂದು ಸ್ಕ್ರಬ್ನ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬನ್ನಿ, ಫೇಸ್ ಸ್ಕ್ರಬ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು, ಫೇಸ್ ಸ್ಕ್ರಬ್ ಅಂತನಾದರೂ ಅನ್ಕೋಬೋದು, ಫೇಸ್ ಪ್ಯಾಕ್ ಅಂತನಾದರೂ ಅನ್ಕೋಬೋದು. ಯಾಕಂದರೆ ಫ್ರೆಂಡ್ಸ್, ಬಿಸಿಲಲ್ಲಿ ತುಂಬ ಓಡಾಡ್ತೀನಲ್ವಾ, ಡ್ಯೂಟಿ ಅಂದ್ಕೊಂಡು ಫೇಸು ಫುಲ್ಲು ಅಂದರೆ ಡ್ರೈ ಆಗಿರುತ್ತೆ. ಆಮೇಲೆ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಫೇಸು ಡ್ರೈ ಆಗೋದೇ ಜಾಸ್ತಿ. ಹಂಗಿರೋದ್ರಿಂದ ನಾನಿವಾಗ ಬೀಟ್ರೂಟ್ ಹೆಂಗೂ ಪಲ್ಯಕ್ಕೆ ಅಂತ ತುರಿದಿದ್ದೆ, ಇದರಿಂದ ಸ್ಕ್ರಬ್ನ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ, ನಮಗೆ 1 ಸ್ಪೂನಷ್ಟು ಬೀಟ್ರೂಟ್ದು ಲಿಕ್ವಿಡ್ ಬೇಕು. ಲಿಕ್ವಿಡ್ನ ತೊಗೋತಾ ಇದ್ದೀನಿ. 1 ಸ್ಪೂನ್ ಆದರೆ ಸಾಕಾಗುತ್ತೆ. ಹೆಂಗೂ ಇವತ್ತು ಪಲ್ಯಕ್ಕೆ ಅಂದ್ಬಿಟ್ಟು ಬೀಟ್ರೂಟ್ನ ತುರಿದಿದ್ನಲ್ವ, ಸ್ವಲ್ಪ ಫೇಸ್ಗೆ ಸ್ಕ್ರಬ್ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಕೆಲಸ ಕೂಡ ಮಾಡ್ಕೋತಾ ಇದ್ದೀನಿ. ಅದು ಸಣ್ಣ ತುರಿಯಲ್ಲಿ ತುರಿದಿದ್ರೆ ಬೇಗ ಬರೋದು. ನಾನು ದಪ್ಪ ತುರಿಯಲ್ಲಿ ತುರಿದಿರೋದ್ರಿಂದ ಅಷ್ಟು ಬೇಗ ಬರ್ತಾ ಇಲ್ಲ. ಫ್ರೆಂಡ್ಸ್, 1 ಸ್ಪೂನಷ್ಟು ಬಂದಿದೆ, ಸಾಕು ನಮಗಿಷ್ಟೇ. 1 ಟೈಮ್ಗೆ ಅಪ್ಲೈ ಮಾಡೋಕ್ಕೆ ಅಷ್ಟೇ ಆಗೋದು, 2-3 ಟೈಮ್ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಇದನ್ನು 1 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಬಿಸಾಕೋಣ, ಇದರಲ್ಲಿ ಏನೂ ಇರಲ್ಲ. ನಾವು ಯಾವಾಗ ಇದ್ರದ್ದು ವಾಟರ್ ಎಲ್ಲ ತೆಗೆದುಬಿಡ್ತೀವೋ, ಕ್ಯಾರೆಟ್ ನೀರೆಲ್ಲ ಯಾವಾಗ ತೆಗೆದಿರ್ತೀವೋ ಅಮ್ಕಿ ಇದರಲ್ಲಿ ಇನ್ನೇನು ಸಿಗಲ್ಲ ನಮಗೆ. ಹಂಗಾಗಿ ಇದನ್ನು ತೆಗೆದ್ಬಿಟ್ಟು ಬಿಸಾಕ್ಬಿಡೋಣ. ಫ್ರೆಂಡ್ಸ್, ಅದಾದಮೇಲೆ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಫೇಸ್ ಪ್ಯಾಕಿಗೆ ಕಡಲೆ ಹಿಟ್ಟೇ ಮೇಯ್ನ್ ಅಂತಲೇ ಹೇಳ್ಬೋದು. ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಯಾವುದೇ ಥರ ಕೆಮಿಕಲ್ ಇರಲ್ಲ, ಹೋಮ್ ರೆಮಿಡಿ ಆಗಿರುತ್ತೆ, ಅಷ್ಟೇ ಹೆಲ್ದಿ ಕೂಡ. ಫೇಸಿಗೆ ಕೂಡ ನೀಟಾಗಿ ಒಂದೇ ಟೈಮ್ಗೆ ಗ್ಲೋ ಬರುತ್ತೆ. ಫ್ರೆಂಡ್ಸ್, ಕಡಲೆ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ 2 to 3 ಡ್ರಾಪು ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು. ಕೊಬ್ಬರಿ ಎಣ್ಣೆ ಫೇಸ್ಗೆ ಒಳ್ಳೆ ಗ್ಲೋ ಕೊಡುತ್ತೆ. ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದು ಕೂಡ ಒಳ್ಳೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಏನಿದೆ, ಸನ್ರೈಸ್ ಆಗ್ಬೋದು, ಬ್ರೂ ಆಗ್ಬೋದು, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಒಬ್ರಿಗಾದರೆ ಅರ್ಧ ಪ್ಯಾಕೆಟ್ 1 ಟೈಮ್ಗೆ ಅರ್ಧ ಪ್ಯಾಕೆಟು ಕಾಫಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫೇಸಿಗೆ ಸ್ಕ್ರಬ್ ಮಾಡ್ಕೋಬೇಕು. 1-2 ಮಿನಿಟ್ಸ್ ಬಿಡಬೇಕು. ಮಿಕ್ಸ್ ಮಾಡಿ ಒಂದೊಳ್ಳೆ ನೀಟಾಗಿ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು 2 to 3 ಮಿನಿಟ್ಸ್ ಬಿಟ್ಟು ಫೇಸ್ಗೆ ಸ್ಕ್ರಬ್ ಮಾಡಿ 10 to 15 ಮಿನಿಟ್ಸ್ ಬಿಟ್ಟು ಫೇಸ್ ಮಾಸ್ಕ್ ಹಾಕ್ಕೊಳ್ಳೋದ್ರಿಂದ ಒಂದೊಳ್ಳೆ ಗ್ಲೋ ಕೊಡುತ್ತೆ ಫೇಸ್ಗೆ. ನೋಡಿ, ಇಷ್ಟೇ, 2 ಮಿನಿಟ್ಸ್ಗೆಲ್ಲ ರೆಡಿ ಆಗೋಯ್ತು. ನೋಡಿ, ನಮಗೆ ಬೇಕಾಗಿರೋ ಫೇಸ್ ಮಾಸ್ಕು 2 ಮಿನಿಟ್ಸ್ಗೆಲ್ಲ ರೆಡಿ ಆಯಿತು. ಬೇಕಂದರೆ ನಾವು ಇನ್ನೂ ಒಂದು ಸ್ವಲ್ಪ ಕಡಲೆ ಹಿಟ್ಟು ಬೇಕಾದರೂ ಹಾಕ್ಕೋಬೋದು. ನನಗೆ ಇಷ್ಟೇ ತಿಕ್ನೆಸ್ ಸಾಕು. ಸ್ಕ್ರಬ್ ನೀಟಾಗಿ ಮಾಡ್ಕೋಬೋದು. ಅದು ಪ್ಯಾಕ್ ರೀತಿಯೂ ಯೂಸ್ ಆಗುತ್ತೆ, ಸ್ಕ್ರಬ್ ರೀತಿಯೂ ಯೂಸ್ ಆಗುತ್ತೆ. ಹಾಗಾಗಿ ಸಾಕಾಗುತ್ತೆ ನನಗಿಷ್ಟು. ರೆಡಿ, ಒಳ್ಳೆ ಫೇಸ್ ಮಾಸ್ಕ್ ರೆಡಿ ಆಗುತ್ತೆ ನಮಗಿವಾಗ. ಎಷ್ಟು ಗ್ಲೋ ಕೊಡುತ್ತೆ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ನಾವು ಆಚೆ ಹೋಗಿ ಪಾರ್ಲರಲ್ಲಿ ಫೇಸ್ ವಾಶ್ ಮಾಡಿಸಿದಾಗ, ಅಂದರೆ ಫೇಸಿಗೆ ಮಾಸ್ಕ್ ಹಾಕಿಸ್ಕೊಂಡು ಬಂದಾಗ ಎಷ್ಟು ಗ್ಲೋ ಕೊಡುತ್ತೋ ಅಷ್ಟೇ ಗ್ಲೋ ಕೊಡುತ್ತೆ. ಇವಾಗ ಹಾಕ್ಕೊಳ್ಳೋಣ ಬನ್ನಿ. ಹಾಕ್ಕೊಂಡು ಅಡುಗೆ ಮಾಡ್ಲಿಕ್ಕೆ ನಿಂತ್ಕೊಳ್ಳೋಣ. ಫ್ರೆಂಡ್ಸ್, ಫೇಸ್ ಸ್ಕ್ರಬ್ನ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಅನ್ನೋದಾಯ್ತಂದರೆ, ಈ ಥರ ಕ್ರೀಮ್ ನಾವು ಹೆಂಗೆ ಅಪ್ಲೈ ಮಾಡ್ತೀವೋ ಆ ಥರ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಈ ಥರ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿ. ನೋಡಿ, ನನಗಿಲ್ಲಿ ಫುಲ್ಲು ಟ್ಯಾನ್ ಇದೆ, ಇಲ್ಲಿ ಫುಲ್ಲು ಟ್ಯಾನ್ ಇದೆ. ಸೊ ನೀಟಾಗಿ ಈ ಥರ ಹಾಕ್ಕೊಂಡು ಈ ಥರ 3 ಬೆರಳಲ್ಲಿ ಹಚ್ಕೊಂಡು ಹಿಂಗೆ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಒಳ್ಳೆ ಸ್ಕ್ರಬ್ ಸಿಗುತ್ತೆ ಫೇಸ್ಗೆ. ನೋಡಿ, ಈ ಥರ ನಾವು ಈ ಥರ ಒಂದು 5 to 10 ಮಿನಿಟ್ಸ್ ಹಿಂಗೆ ಮಾಡೋದ್ರಿಂದ
ಫೇಸಲ್ಲಿರೋ ಡೆಡ್ ಸ್ಕಿನ್ ಆಗ್ಬೋದು, ಮತ್ತು ಕ್ಲೀನ್ ಆಗುತ್ತೆ. ಯಾವುದೇ ಥರ ಡೆಡ್ ಸ್ಕಿನ್ಸು ಉಳಿಯಲ್ಲ ಫೇಸಲ್ಲಿ. ಸನ್ ಟ್ಯಾನ್ ಆಗಿರುತ್ತೆ. ನಾವು ಆಚೆ ಈಚೆ ಓಡಾಡ್ತಾ ಇರ್ತೀವಿ, ಎಕ್ಸ್ಪೆಷಲಿ ಊರ ಕಡೆ ಸ್ಕಿನ್ನ ನಾವು ನೀಟಾಗಿ ಮಡ್ಕೊಳ್ಳೋಕ್ಕೆ ಆಗಲ್ಲ. ನಾವು ಎಷ್ಟೇ ನೀಟಾಗಿ ಇಟ್ಕೊತೀವಿ ಅಂದ್ರೂ ಇಟ್ಕೊಳ್ಳೋಕ್ಕಾಗಲ್ಲ. ರೀಸನ್ ಒಂದೇ ಹೆವಿ ಬಿಸಿಲು. ಅಲ್ಲಿ ಊರಲ್ಲಿ ವಾರದಲ್ಲಿ ಒಂದು 2 ಟೈಮ್ ಈ ಥರ ಎಲ್ಲ ಮಾಡಿಕೊಂಡ್ರೆ, ಮನೇಲಿ ಸಿಗೋ ವಸ್ತುಗಳಿಂದನೇ ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಫೇಸು ಗ್ಲೋ ಆಗುತ್ತೆ, ಸ್ಕಿನ್ನು ಚೆನ್ನಾಗಿರುತ್ತೆ. ಇದ್ರ ಜೊತೆಲಿ ಕರೆಕ್ಟಾಗಿ ನೀರು ಕುಡಿಬೇಕು ಫ್ರೆಂಡ್ಸ್, ಆವಾಗಲೇ ಫೇಸ್ ಚೆನ್ನಾಗಿರೋಕ್ಕೆ ಸಾಧ್ಯ. ನೀರು ಕುಡಿದೇ ಇದ್ದರೆ ನಾವು ಎಷ್ಟೇ ಏನೇ ಮಾಡಿಕೊಂಡ್ರೂ ಕೂಡ ಫೇಸ್ ಚೆನ್ನಾಗಿರಲ್ಲ. ಫೇಸೇ ಆಯಿತು, ಸ್ಕಿನ್ ಬಾಡಿಯಲ್ಲಿ ಎಲ್ಲ ಕಡೆ ಇರೋ ಸ್ಕಿನ್ನು ಕೂಡ ಚೆನ್ನಾಗಿರಲ್ಲ. ಆದಷ್ಟು ನಾವು ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಜಾಸ್ತಿ ನೀರು ಕುಡಿಬೇಕು, ಆವಾಗಲೇ ನಮ್ಮ ಫೇಸು ತುಂಬಾ ಚೆನ್ನಾಗಿರೋದು. ನೋಡಿ ಈ ಥರ ಕತ್ತಿಗೆ ಅಪ್ಲೈ ಮಾಡಿದ್ರು ಅಷ್ಟೇ ಕತ್ತಲ್ಲಿರೋದು ಬ್ಯಾಡ್ಸ್ ಅಂದರೆ ಡೆಡ್ ಸ್ಕಿನ್ ಆಗ್ಬೋದು, ಅದೆಲ್ಲ ಕ್ಲಿಯರ್ ಆಗುತ್ತೆ. ನೋಡಿ ಈ ಕಣ್ಣತ್ರ ಕಪ್ಪಗಾಗಿರುತ್ತಲ್ಲ, ಇದೆಲ್ಲ ವೀಕಲ್ಲಿ ಒಂದು 2 ಟೈಮು 3 ಟೈಮ್ ಮಾಡ್ತಾ ಬಂದರೆ ನೀಟಾಗಿ ಕ್ಲಿಯರ್ ಆಗುತ್ತೆ. ಈ ಆಯಿಲ್ ಸ್ಕಿನ್ ಇರೋರು ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಡಿ. ನಂದು ಸ್ವಲ್ಪ ಆಯಿಲ್ ಸ್ಕಿನ್ನೇ, ಬಟ್ ಕೊಬ್ಬರಿ ಎಣ್ಣೆ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊತೀನಿ. ನೋಡಿ ನಾನು ಮಾಡಿದ್ದು ನನಗೆ 1 ಟೈಮ್ಗೆ ಆಗೋಷ್ಟು ಅಷ್ಟೇ. ಬೀಟ್ರೋಟ್ ತುರಿ ಆಗ್ಬೋದು, ಇದೇ ಥರ ನಾವು ಕ್ಯಾರೆಟ್ ತುರಿ ಮತ್ತು ಮನೇಲಿ ಏನು ವೆಜಿಟೇಬಲ್ಸ್ನ ತೆಗೆದಿರ್ತೀವೋ ಅದರಲ್ಲಿ ಮಾಡ್ಕೋಬೋದು. ಟೊಮೊಟೊಯಿಂದನೂ ಮಾಡ್ಕೋಬೋದು. ಟೊಮೊಟೊ, ಕ್ಯಾರೆಟು, ಬೀಟ್ರೋಟು ಇದೆಲ್ಲ ಸ್ಕಿನ್ನಿಗೆ ಒಳ್ಳೆ ಗ್ಲೋ ಕೊಡುತ್ತೆ. ನೋಡಿ 10 ಮಿನಿಟ್ಸ್ ಮಸಾಜ್ ಮಾಡಿದ್ದೀನಿ. ಇವಾಗ ಬಿಟ್ಬಿಡೋಣ, ಒಂದು 10 to 15 ಮಿನಿಟ್ಸ್ ಆರಾಮಾಗಿ ಬಿಟ್ಬಿಡೋಣ. ಇದು ಫುಲ್ಲು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಖಾಲಿಯಾಗಿದೆ ನೋಡಿ ಫ್ರೆಂಡ್ಸ್. ಫೇಸ್ನ ನಾನು ತೊಳೆದ ಮೇಲೆ ಒಂದು ಸರ್ತಿ ತೋರಿಸ್ತೀನಿ. ಕ್ಲೀನ್ ಮಾಡ್ಕೊಂಡು ಬಂದು ನನ್ನ ಫೇಸ್ ಎಷ್ಟು ರಿಯಾಕ್ಟ್ ಮಾಡಿದೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಎಷ್ಟು ಕ್ಲೀನ್ ರಿಯಾಕ್ಟ್ ಆಗಿರುತ್ತೆ. ಇಲ್ಲಿ ಮೂಗತ್ರ ಎಲ್ಲ ಇತ್ತು ನನಗೆ, ಅದೆಲ್ಲ ಎಷ್ಟು ಕ್ಲೀನಾಗಿ ರಿಯಾಕ್ಟ್ ಆಗಿದೆ ಅನ್ನೋದು ಕೂಡ ನಾನು ತೋರಿಸ್ತೀನಿ. ಇವಾಗ ಬೇರೆ ಕೆಲಸ ಮಾಡ್ಕೊತೀನಿ ಒಂದು 10 to 15 ಮಿನಿಟ್ಸು. ಅದಾದಮೇಲೆ ವಾಶ್ ಮಾಡಿದ್ಮೇಲೆ ನನ್ನ ಫೇಸ್ ಹೇಗಾಗಿದೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫೇಸ್ ಎಷ್ಟು ರಿಯಾಕ್ಷನ್ ಆಗಿದೆ. ಇಲ್ಲಿದ್ದೆಲ್ಲ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗಿದೆ. ಫೇಸು ಅಷ್ಟೇ ನೀಟಾಗಿ ಕ್ಲಿಯರ್ ಆಗಿದೆ. ಒಂದು ಸರ್ತಿ ಟ್ರೈ ಮಾಡಿ. ಏನಾದರೂ ರೆಮಿಡಿ ಇಷ್ಟ ಆಗಿತ್ತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಆಯಿತಾ. ಇವಾಗ ಅಡುಗೆ ಮಾಡೋಣ. ಅಪ್ಪು ಬರ್ತಾರೆ, ಹೊಟ್ಟೆ ಹಶ್ವಾಗಿರುತ್ತೆ. ಇವಾಗ ಬೇಗ ಅಡುಗೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಹಾಲು ಸ್ವಲ್ಪ ಉಳಿದಿತ್ತು, ಬೆಳಗ್ಗೆ ತಂದಿದ್ದು, ಅದು ಕೂಡ ಕಾಯಿಸಿದ್ದೀನಿ. ಈ ಕಡೆ ಬೀಟ್ರೋಟ್ ಕೂಡ ತುರಿದಿಟ್ಟಿದ್ದೀನಿ ಪಲ್ಯಕ್ಕೆ ಅಂದ್ಬಿಟ್ಟು. ಸಾಂಬಾರಿದೆ ಫ್ರೆಂಡ್ಸ್, ನೆನ್ನೆದೇನೆ ಸ್ವಲ್ಪ ಬಸ್ಸಾರು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಇವಾಗ ರೈಸ್ಗೆ ಇಟ್ಕೊಳ್ತೀನಿ. ಹಾಲು ಚೆನ್ನಾಗಿ ಕಾದಿದೆ, ಎತ್ತಿಟ್ರೆ ನಾಳೆ ಬೆಳಗ್ಗೆಗೆ ಅದೇ ಯೂಸ್ ಆಗುತ್ತೆ. ಪಲ್ಯಕ್ಕೆ ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಖಾಲಿಯಾಗಿದೆ, ನಾನು ನೋಡ್ಕೊಂಡಿಲ್ಲ. ಅಪ್ಪುಗೆ ತರಲಿಕ್ಕೆ ಹೇಳಿದ್ದೀನಿ. ಸೊ ಈಗ ಅಪ್ಪು ಭತ್ತ ತರ್ತಾರೆ, ಅಲ್ಲಿವರೆಗೂ ರೈಸ್ಗೆ ಇಟ್ಬಿಟ್ಟು ಸೀರಿಯಲ್ ನೋಡ್ಕೊತೀನಿ. ವೆಯ್ಟ್ ಮಾಡ್ತೀನಿ ಅಪ್ಪು ಬರೋವರೆಗೂ. ನಾಳೆ ಮೊಳಕೆ ಕಟ್ಟೋಣ ಅಂದ್ಬಿಟ್ಟು ಕಡಲೆಕಾಳು, ಹೆಸ್ರು ಕಾಳು ಎರಡೂ ನೆನೆಸಿಟ್ಟಿದ್ದೀನಿ. ಇವತ್ತು ನೆನೆಸಿದ್ರೆ ನಾಳೆಗೆ ಮೊಳಕೆ ಕಟ್ಬೋದು. ಅಪ್ಪುಗೆ ಜ್ಯೂಸ್ಗೆ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ನ ನೆನೆಸಿಟ್ಕೊಂಡಿದ್ದಾರೆ ಮತ್ತು ಶೇಂಗಾ. ಇತ್ತ ಕಡೆ ದೋಸೆಗೆ ಅಂದ್ಬಿಟ್ಟು ಅಕ್ಕಿ ನೆನೆಸಿದ್ದೀನಿ. ಸ್ವಲ್ಪ ಅವಲಕ್ಕಿ ಕೂಡ ಹಾಕ್ಕೋಬೇಕು. ಇನ್ನೇನು ರುಬ್ಬ ಮುಂದ್ಗಡೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡಿಲ್ಲ, ಇನ್ನೂ ನೆನಿಬೇಕು. ಒಂದು 10 ಗಂಟೆ ಹಂಗೆ ರುಬ್ಬಿಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ಥರ ಒಂದು ಸರ್ತಿ ಬೀಟ್ರೂಟ್ ಪಲ್ಯ ಮಾಡಿ ನೋಡಿ, ಮತ್ತೆ ಮಾಡಿ ತಿಂತೀರಾ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಾನಿಲ್ಲಿ ಬೀಟ್ರೂಟ್ ಪಲ್ಯಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಎಣ್ಣೆ, ಸಾಸಿವೆ, ಸಾಲ್ಟು ಅದನ್ನು ಸಪ್ರೇಟಾಗಿ ಎತ್ಕೊಳ್ತೀನಿ. ಇಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋದಾಯ್ತಂದರೆ ಫ್ರೆಂಡ್ಸ್, ಉದ್ದಿನಬೇಳೆ, ಕಡಲೆಬೇಳೆ ನಾವು ಎಷ್ಟಾಗ್ತೀವೋ ಅಷ್ಟು ಟೇಸ್ಟ್ ನೆಕ್ಸ್ಟ್ ಲೆವೆಲೇ ಬರುತ್ತೆ. ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಎಣ್ಣೆ, ಸಾಸಿವೆ, ಜೀರಿಗೆ, ಸೊ ಅದಾದಮೇಲೆ ಕರಿಬೇವು, ಈರುಳ್ಳಿ, ಕೊತ್ತಂಬರಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿ, ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ.
ಬೀಟ್ರೋಟು ನಾನೊಂದು ಅರ್ಧ kg ಅಷ್ಟು ಬೀಟ್ರೋಟ್ನ ತುರ್ಕೊಂಡಿದ್ದೀನಿ. ಇವಾಗ ಮಾಡೋದು ಹೆಂಗೆ ಅಂದರೆ ಸೇಮ್ ಎಲ್ಲರೂ ಮಾಡ್ದಂಗೆ ಮಾಡೋದು. ಬಟ್ ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಜಾಸ್ತಿ ಹಾಕ್ಕೋಬೇಕು, ಮೆಣಸಿನ್ಕಾಯಿ. ಫ್ರೆಂಡ್ಸ್, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡಿ, ಚೆನ್ನಾಗಿ ಬೇಯಬೇಕಲ್ವ ಎಣ್ಣೆಲೆ ಬೀಟ್ರೋಟು, ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಡಯಟ್ ಮಾಡೋರು ಕಮ್ಮಿ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಇವಾಗ ಆ್ಯಡ್ ಮಾಡ್ತೀನಿ ಜಾಸ್ತಿನೇ. ಫ್ರೆಂಡ್ಸ್, ಸಾಸಿವೆ ಚಿಟಪಟ ಅಂದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ನಿಮ್ಮ ಹತ್ರ ಇದ್ದರೆ ಬ್ಯಾಡಗಿ ಮೆಣಸಿನ್ಕಾಯಿ ಮುರಿದು ಹಾಕ್ಕೊಳ್ಳಿ, ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ. ಫ್ರೆಂಡ್ಸ್, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6ರಿಂದ 7 ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಅದರಿಂದ ನಾನು ಆಗಲೇ ತೋರಿಸ್ಲಿಲ್ಲ. ಅದಾದಮೇಲೆ ಜೀರಿಗೆ, ಸ್ವಲ್ಪ ಹಾಕ್ಕೊಂಡ್ರೆ ನಡೆಯುತ್ತೆ ಜೀರಿಗೆ. ಉದ್ದಿನಬೇಳೆ, ಕಡಲೆಬೇಳೆ ಜಾಸ್ತಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಉದ್ದಿನಬೇಳೆ, ಕಡಲೆಬೇಳೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ನೋಡಿ ಪಲ್ಯ ಮಾಡಿ ಎಷ್ಟು ಟೇಸ್ಟ್ ಬರುತ್ತೆ ಅಂತ. ಬೀಟ್ರೋಟ್ ಪಲ್ಯ ಇದ್ರ ಜೊತೆಗೆ ರೊಟ್ಟಿ ಅಥವಾ ಚಪಾತಿ, ದೋಸೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿವತ್ತು ಹಂಗೆ ಏನು ಅಂದರೆ ಸೈಡ್ ಡಿಶಾಗಿ ಮಾಡ್ಕೊತಾ ಇರೋದಷ್ಟೇ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಖಾರ ನೀವು ಹೆಂಗೆ ತಿಂತೀರೋ ಅದ್ರ ಮೇಲೆ ಹಾಕ್ಕೊಳ್ಳಿ, ಖಾರಕ್ಕೆ ಅನುಗುಣವಾಗಿ. ಉದ್ದಿನಬೇಳೆ, ಕಡಲೆಬೇಳೆ ಏನಿದೆ ಚೆನ್ನಾಗಿ ರೋಸ್ಟ್ ಆಗಬೇಕು ಫ್ರೆಂಡ್ಸ್. ಅದಾದಮೇಲೆ ಕರಿಬೇವು ಏನಿಟ್ಟಿದೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಟೈಮ್ನಲ್ಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಸೇರಿಸ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಇಲ್ಲ ಗೊತ್ತಾಗಿಲ್ಲ ಅಂದರೆ 2 ಟೈಮ್ ಕೂಡ ಹಾಕ್ಕೋಬೋದು. ಫ್ರೆಂಡ್ಸ್, ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ. ಟೊಮೊಟೊ ಏನು ಕಟ್ ಮಾಡಿಟ್ಟಿದ್ದೆ 1 ಟೊಮೆಟೊನೂ ಹಾಕ್ತಾಯಿದ್ದೀನಿ. ನಾಟಿ ಟೊಮೆಟೊ ಆಗ್ಬೋದು, ಫಾರಮ್ ಟೊಮೊಟೊ ಆಗ್ಬೋದು, ನಿಮ್ಮ ಹತ್ರ ಏನಿರುತ್ತೋ ಅದು ಕ್ವಾಂಟಿಟಿ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಬೀಟ್ರೋಟ್ ಎಷ್ಟಿರುತ್ತೋ ಅದ್ರ ಮೇಲೆ ಕ್ವಾಂಟಿಟಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಲವರು ಟೊಮೊಟೊ ಆ್ಯಡ್ ಮಾಡಲ್ಲ ಫ್ರೆಂಡ್ಸ್. ಟೊಮೊಟೊ ಆ್ಯಡ್ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಟೊಮೊಟೊ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿದೆ, ಸ್ಮ್ಯಾಶ್ ಆಗೋ ರೀತಿ. ಅದಾದಮೇಲೆ ನಾವು ಇಲ್ಲಿ ಏನು ತುರಿದಿಟ್ಟಿದ್ವು ಬೀಟ್ರೋಟು, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಬೀಟ್ರೋಟ್ ಹಾಕ್ಕೊಂಡು ಚೆನ್ನಾಗಿ ಮುಚ್ಚಿ ಬೇಯಿಸಬೇಕು. ಒಂದೊಳ್ಳೆ ಮಿಕ್ಸ್ ಕೊಟ್ಟು ಮುಚ್ಚಿ ಒಂದು 10ರಿಂದ 15 ನಿಮಿಷ ಬೇಯಿಸಿದ್ರೆ ಬೀಟ್ರೋಟ್ ಬೆಂದೋಗ್ಬಿಡುತ್ತೆ. ಬೀಟ್ರೋಟ್ ಪಲ್ಯ ಚೆನ್ನಾಗಿ ಬೇಯ್ತೈತೆ. ಇನ್ನೊಂದು 15 ನಿಮಿಷ ಬೇಯಬೇಕು, 10 ನಿಮಿಷನಾದರೂ ಬೇಯಬೇಕು. ರೈಸ್ಗೆ ಇನ್ನೇನು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಕಡೆ ರೊಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಒಂದು 60% ಬೆಂದಿದೆ, ಇನ್ನೊಂದು 30-40% ಬೇಯಬೇಕು. ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ, ಅದ್ರ ಬಾಡಿಗೆ ಅದು ಬೇಕು ಅಂತ ಇರುತ್ತೆ. ಈ ಕಡೆ ರೊಟ್ಟಿ ತೀರ್ಕೊತೀನಿ. ರೊಟ್ಟಿ ಮಾಡೋದೇನು ನಾನು ವಿಡಿಯೋಸ್ ನಾನು ತೊಗೊಂಡಿಲ್ಲ, ಅಂದರೆ ಏನೇನೆಲ್ಲ ಫ್ರೆಂಡ್ಸ್. ಹೆಂಚು ಕಾದಿರೋ ಹೆಂಚಿಗೆ ನಾನು ಇಲ್ಲಿ ಏನು ಹಿಟ್ಟನ್ನ ಕದ್ರಿ ಇಟ್ಟಿದ್ದೀನಿ, ಆ ಹಿಟ್ಟನ್ನ ಹಾಕ್ಕೊಂಡು ಎಳ್ಕೊಳ್ಳೋದು ನೋಡಿ. ಈ ಥರ ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ನೀಟಾಗಿ ತೆಳುವಾಗಿ ಎಳ್ಕೊಳ್ಳೋದು. ಆದಷ್ಟು ತವಾದ ಮೇಲೆ ಮಾಡಿದ್ರೇ ಈ ಥರ ರೊಟ್ಟಿ ಎಲ್ಲ ಚೆನ್ನಾಗಿ ಬರೋದು. ಬರೀ ರವೆಯಿಂದ ಮಾಡಿದ್ರೂ ಚೆನ್ನಾಗಿರುತ್ತೆ. ಈ ಥರ ಗೋಧಿ ಮೈದಾ ಮಿಕ್ಸ್ ಮಾಡಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಗೋಧಿ ಮೈದಾ ರವೆ ಮಿಕ್ಸ್ ಮಾಡಿ ಮಾಡಿದ್ರೂ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇದನ್ನು ಕೈಯಲ್ಲಿ ರುಬ್ಬೋ ರೊಟ್ಟಿ ಅಂತಲೂ ಕೂಡ ಹೇಳ್ತಾರೆ ಊರ ಕಡೆ.
ಫ್ರೆಂಡ್ಸ್, ನಿಮ್ಮ ಹತ್ರ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ. ನಾನು ಎಣ್ಣೆನೇ ಹಾಕ್ತಾಯಿದ್ದೀನಿ. ನೋಡಿ, ಅದೇ ಎದ್ದೇಳ್ತೈತೆ. ನಾವು ಎತ್ತೋ ಅವಶ್ಯಕತೆಯೂ ಇರಲ್ಲ. ನೋಡಿ ಎಷ್ಟು ನೀಟಾಗಿ ಎದ್ದೇಳ್ತೈತೆ ಅಂತ. ತವದ ಮೇಲೆ ಮಾಡಿದ್ರೆ ಅಷ್ಟೇ ಈ ಥರ ಎದ್ದೇಳೋದು. ನಾವೇನಾದರೂ ಹೆಂಚ್ ಮೇಲೆ ಮಾಡಿದ್ರೆ ಈ ಥರ ಎದ್ದೇಳಲ್ಲ. ಬೇಗನೆ ರೊಟ್ಟಿನೂ ಆಗೋಗ್ಬಿಡುತ್ತೆ. ಫ್ರೆಂಡ್ಸ್, ಎಳೆಯೋ ರೊಟ್ಟಿ ರೆಸಿಪಿ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಸರ್ತಿ ನಾನೇನು ವಿಡಿಯೋದಲ್ಲಿ ಏನೇನೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಅಂತ ಏನೂ ತೋರಿಸಿಲ್ಲ. 2-3 ಥರ ಮಾಡ್ಬೋದು. ಬಟ್ ನಾನು ಈ ಸರ್ತಿ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ. 5 ನಿಮಿಷ 10 ನಿಮಿಷಕ್ಕೆಲ್ಲ ರೊಟ್ಟಿನೇ ಮಾಡಿಬಿಡ್ಬೋದು. ಫ್ರೆಂಡ್ಸ್, ನಮ್ಮ ಇವತ್ತಿನ ರಾತ್ರಿಯ ಮೀಲ್ ಬೀಟ್ರೂಟ್ ಪಲ್ಯ ರೊಟ್ಟಿ ಹೀಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಅಂತ. ರೊಟ್ಟಿ ಕೂಡ 5 ನಿಮಿಷದಲ್ಲಿ ಪ್ಲ್ಯಾನ್ ಮಾಡಿ 5 ನಿಮಿಷದಲ್ಲೇ ಮಾಡಿ ಮುಗೀತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ನಿನ್ನೆ ವ್ಲಾಗ್ನ ಎಂಡ್ ಮಾಡ್ಕೊಂಡಿದ್ದು ರಾತ್ರಿ. ಅದಾದಮೇಲೆ ವ್ಲಾಗ್ನೇ ಮಾಡೋಕ್ಕಾಗಿಲ್ಲ. ರಾತ್ರಿ ಫುಲ್ ಹೆಡ್ಏಕ್ ಬಂತು. ಅದಾದಮೇಲೆ ಬೆಳಗ್ಗೆಯಿಂದನೂ ಹೆಡ್ಏಕು, ಎದ್ದೇ ಇಲ್ಲ. ಈಗಲೂ ಜ್ವರ ಇದೆ, ತಲೆನೋವಿದೆ. ಇವಾಗ ಸರಿ ಎದ್ದು ಸ್ವಲ್ಪ ಅಡುಗೆನಾದರೂ ಮಾಡೋಣ, ಅಪ್ಪು ಬರ್ತಾರೆ ಅಂದ್ಬಿಟ್ಟು. ಆಗಲೇ ಸಾಯಂಕಾಲ 7 ಗಂಟೆ ಆಗಿದೆ. ಮುದ್ದು ಸೊಸೆ ಬರ್ತಾಯಿದ್ದೆ 7:15. ಇವಾಗ ಎದ್ದಿದ್ದೀನಿ. ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟಿದ್ದೀನಿ ಆಗಲೇ. ಇವಾಗ ಅಡುಗೆ ಮಾಡಬೇಕು. ಮಧ್ಯಾಹ್ನ ಮಾಡಿದ್ದು ಕರ್ಡ್ ರೈಸ್ ಇತ್ತು, ಬೆಳಗ್ಗೆ ದೋಸೆ ಮಾಡ್ಕೊಂಡಿದ್ದೆ. ದೋಸೆ ರಾತ್ರಿ ಮಾಡಿದ್ದು ಬೀಟ್ರೂಟ್ ಪಲ್ಯ ಇತ್ತು, ಅದಕ್ಕೆ ದೋಸೆ ಮಾಡ್ಕೊಂಡಿದ್ದೆ. ಸರಿ ಅಂದ್ಬಿಟ್ಟು ಇವಾಗ ಟೊಮೊಟೊ ಬಾತ್ ಮಾಡೋಣ. ಸ್ವಲ್ಪ ಹಸಿದು ಬಟಾಣಿ ಇತ್ತು, ಇನ್ನು ವೇಸ್ಟ್ ಮಾಡೋದು ಬೇಡ, ಹಸಿ ಬಟಾಣಿ ಹಾಕ್ಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಅಂತ. ನೋಡಿ, ಮುಖ ಎಲ್ಲ ದದ್ರಿಸ್ಕೊಬಿಟ್ಟಿದೆ. ನನಗೆ ಸ್ವಲ್ಪ ಕೋಲ್ಡ್ ಆಯ್ತಂದ್ರೂ ತಡ್ಕೊಳಕ್ಕಾಗಲ್ಲ. ಹೆವಿ ಅಂದರೆ ಒಂಥರ ಸ್ಟ್ರೈನ್ ಆಗುತ್ತೆ, ಸುಸ್ತು, ಏನೇನೋ ಆಗುತ್ತೆ. ನನಗೆ ಬಾಡಿ ಗೊತ್ತಾಗಲ್ಲ, ಆ ಥರ ಅನಿಸುತ್ತೆ. ಸರಿ, ಇನ್ನು ಅಪ್ಪುಗೆ ಬೆಳಗ್ಗೆಯಿಂದ ಡ್ಯೂಟಿ ಮಾಡ್ತಿರ್ತಾರೆ, ಅಶ್ವಾಗಿ ಬರ್ತಾರೆ. ಬರೋದು 10 ಗಂಟೆ ಆಗುತ್ತೆ ಅಂತ ಬೇರೆ ಹೇಳಿದ್ರಲ್ಲ. ಇನ್ನು ಹಸ್ಕೊಂಬರ್ತಾರೆ ಅಂದ್ಬಿಟ್ಟು ಅಡುಗೆ ಮಾಡೋಣ ಅಂತ ಹೇಳಿ ಎದ್ದೆ. ಇವಾಗ ಅಡುಗೆಗೆ ಟೊಮೊಟೊ ಬಾತ್ ಮಾಡ್ತೀನಿ. ಹಾಗೆ ಸ್ವಲ್ಪ ಚಟ್ನಿ ಪುಡಿ ಮಾಡಿಟ್ಕೊಳ್ಳೋಣ ಅಂತ ಫ್ರೆಂಡ್ಸ್. ಯಾಕಂದರೆ ಏನು ತಿನ್ನೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ನೋಡೋಣ, ಚಟ್ನಿ ಪುಡಿ ಇಲ್ಲೇನಾದರೂ ಸ್ವಲ್ಪ ಊಟ ಸರಿ ಹೋಗುತ್ತೇನೋ ಅಂದ್ಬಿಟ್ಟು ಇವತ್ತು ಚಟ್ನಿ ಪುಡಿ ರೆಸಿಪಿ ಕೂಡ ತೋರಿಸ್ತೀನಿ. ಉತ್ತರ ಕರ್ನಾಟಕ ಸೈಡಲ್ಲಿ ಚಟ್ನಿ ಪುಡಿ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ಆ ರೆಸಿಪಿ ಕೂಡ ತೋರಿಸ್ತೀನಿ. ಅದಾದಮೇಲೆ ಟೊಮೊಟೊ ಬಾತ್ ರೆಸಿಪಿ ಕೂಡ ತೋರಿಸ್ತೀನಿ. ನಾನು ಎಷ್ಟು ಸಿಂಪಲಾಗಿ ಟೊಮೊಟೊ ಬಾತ್ ಮಾಡ್ತೀನಿ ಅಂತ. ನಾನು ಜಾಸ್ತಿ ಐಟಮ್ ಎಲ್ಲ ಬಳಸಿ ಮಾಡಲ್ಲ, ಜಾಸ್ತಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಲ್ಲ, ಸಿಂಪಲಾಗಿ ಮಾಡ್ತೀನಿ, ಆದರೂ ಚೆನ್ನಾಗಿರುತ್ತೆ. ಇವತ್ತು ಅದು ಕೂಡ ತೋರಿಸ್ತೀನಿ. ಬನ್ನಿ, ಇವತ್ತಿನ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿರೋ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಟ್ನಿ ಪುಡಿ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋದಾಯ್ತಂದರೆ, ನೋಡ್ತಾ ಇರ್ಬೋದು, ಖಾರದ ಪುಡಿ, ಕಡಲೆಕಾಯಿ ಬೀಜ. ನನಗೆ ಜಾಸ್ತಿ ದಿವಸ ಇಟ್ಕೊಂಡು ತಿನ್ನೋಕ್ಕೆ ಬೇಡಾಗಿತ್ತು, ಸ್ವಲ್ಪ ಒಂದು 5 to 6 ಟೈಮ್ಗೆ ಅಂದ್ಬಿಟ್ಟು ಮಾಡ್ಕೊಂಡಿರೋದು. ಒಣಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕಡಲೆಕಾಯಿ ಬೀಜ, ಹುಣಸೆಹಣ್ಣು ಸ್ವಲ್ಪ, ಉಪ್ಪು, ಚಿಲ್ಲಿ ಪೌಡರು ಇಷ್ಟನ್ನು ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಬಂದು ಕಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಕಡಲೆ ಬೀಜ ಎಲ್ಲನೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು, ಹುಣಸೆಹಣ್ಣು ಮತ್ತು ಉಪ್ಪು, ಖಾರದ ಪುಡಿ ಬಿಟ್ಟು ಮಿಕ್ಕಿದ್ನೆಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಬರೋಣ. ಫ್ರೆಂಡ್ಸ್, ಈ ಚಟ್ನಿ ಪುಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗಂತೂ ಬೆಸ್ಟ್ ಅಂತ ಹೇಳ್ಬೋದು. ಬೆಳಗ್ಗೆ ಹೊತ್ತು ಟೈಮ್ ಇರಲ್ಲ, ಬೇಗನೆ ನಾವು ಮಾಡ್ಕೊಂಡಿರ್ತೀವಿ. ದೋಸೆ ಮಾಡಿರ್ತೀವಿ, 5 ನಿಮಿಷಕ್ಕೆ ಚಟ್ನಿ ಪುಡಿ ತುಪ್ಪದ ಜೊತೆ ಕಳಿಸ್ಬೋದು, ಚಟ್ನಿ ಪುಡಿ ಮೊಸರು ಜೊತೆ ಕಳಿಸ್ಬೋದು. 5 ನಿಮಿಷಕ್ಕೆ ಅಡುಗೆನೇ ಆಗೋಗ್ಬಿಡುತ್ತೆ. ಮಕ್ಕಳು ಲಂಚ್ ಬಾಕ್ಸು ಮುಗಿದೋಗುತ್ತೆ. ಆಮೇಲೆ ನಿಧಾನಕ್ಕೆ ಬೇಕಂದರೆ ನಾವು ಏನಾದರೂ ದೋಸೆಗೆ ಪಲ್ಯ ಗಿಲ್ಯ ಮಾಡ್ಕೋಬೋದು. ಚಟ್ನಿ ಪುಡಿ ಅಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮೊಸರು ಜೊತೆ ತಿಂದರೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು.
ಮತ್ತು ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ, ಮಕ್ಕಳಿಗೆ ಅಂತಲೇ ಅಲ್ಲ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಬೇಗನೂ ಆಗೋಗ್ಬಿಡುತ್ತೆ. ಒನ್ ಟೈಮ್ ಮಾಡಿಕೊಂಡ್ರೆ ಒಂದು ವೀಕೆಲ್ಲ ಯೂಸ್ ಮಾಡ್ಕೋಬೋದು. ಚಟ್ನಿ ಪುಡಿ ಏನು ಹಾಳಾಗಲ್ಲ. ಇವಾಗ ಮಾಡೋಣ ಬನ್ನಿ. ಫ್ರೈ ಪ್ಯಾನ್ ಇಟ್ಕೊಂಡು ಶೇಂಗಾ ಬೀಜ ಬಿಸಿ ಮಾಡಿಕೊಂಡು ಅದ್ರ ಸಿಪ್ಪೆ ತೆಕ್ಕೊಳ್ಳೋಣ. ಮೊದಲಿಗೆ ಶೇಂಗಾ ಬೀಜ ಹುರ್ಕೊತೀನಿ. ಚೆನ್ನಾಗಿ ಕಮ್ಮಗಾಗೋವರೆಗೂ ಹುರ್ಕೊಂಡು ಇದ್ರ ಸಿಪ್ಪೆ ಎತ್ಕೊಳ್ಳೋಣ. ಆದಷ್ಟು ಚೆನ್ನಾಗಿ ಕಡಲೆಬೀಜ ಫ್ರೈ ಮಾಡ್ಕೊಳ್ಬೇಕು. ಕಡಲೆಬೀಜ ಚೆನ್ನಾಗಿ ಫ್ರೈ ಆದಷ್ಟು ಶೇಂಗಾ ಪುಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕ್ವಾಂಟಿಟಿ ಜಾಸ್ತಿ ವೀಕಿಗಾಗೋಷ್ಟು ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ನಾನು ಅವಾಗೇನೆ ಮಾಡ್ಕೊತೀನಿ. 1 2 3 ಟೈಮ್ಗಾಗೋಷ್ಟೇ ಒಂದೊಂದು ಸರ್ತಿ ಮಾಡ್ಕೊಳ್ಳೋದು. ನಾನು ವೀಕಿಗಾಗೋಷ್ಟೆಲ್ಲ ಮಾಡಿಕೊಳ್ಳಲ್ಲ. ಯಾಕಂದರೆ ಇವಾಗ ಏನು ಕೆಲ್ಸಕ್ಕೆ ಹೋಗ್ತಿಲ್ವಲ್ಲ ಜಾಸ್ತಿ, ಮನೇಲಿರೋದ್ರಿಂದ ಅವಾಗೆ ಫ್ರೆಶ್ ಆಗಿ ಮಾಡ್ಕೊತೀನಿ. ವೀಕ್ ಇಟ್ಟರೂ ಕೂಡ ಏನೂ ಹಾಳಾಗಲ್ಲ ಸ್ವಲ್ಪನೂ ಕೂಡ. ನೋಡಿ, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ನಮಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ, ಕಡಲೆಬೀಜ ಕಮ್ಮಿ ಇತ್ತು, ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಅನ್ನೋದಾಯ್ತಂದರೆ ಹುರ್ಗಡ್ಲೆ ಕೂಡ ಸೇರಿಸ್ಬಿಟ್ಟು ಸ್ವಲ್ಪ ಹುರ್ಗಡ್ಲೆ ಸೇರಿಸಿ ಮಾಡ್ಕೋಬೋದು. ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಬರೀ ಶೇಂಗಾಲ್ ಮಾಡೋದು ಹುರ್ಗಡ್ಲೆ ಹಾಕಿ ಮಾಡೋದಕ್ಕೂ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಇವಾಗ ಏನಿದೆ ಮಿಕ್ಕಿದ ಕರಿಬೇವು, ಒಣಮೆಣ್ಸಿನ್ಕಾಯಿ ಹುರ್ಕೊಂಡು ಬಂದ್ಬಿಡೋಣ. ಫ್ರೆಂಡ್ಸ್, ಎಲ್ಲ ಐಟಮು ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದೇ ಕಾರಣಕ್ಕೆ ಎಲ್ಲ ಅಂದರೆ ನಾವೇನೇನೆಲ್ಲ ಐಟಮ್ ಯೂಸ್ ಮಾಡ್ತೀವಿ ಚಟ್ನಿ ಪುಡಿಗೆ ಅಷ್ಟನ್ನು ಕೂಡ ಬಿಸಿ ಮಾಡಿ ಹಾಕ್ಕೊಳ್ಳೋದು ಉತ್ತಮ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಬಿಸಿ ಮಾಡದಿರ ಹಾಕ್ಕೊಂಡು ಮಾಡೋದಕ್ಕೂ ಬಿಸಿ ಚೆನ್ನಾಗಿ ಮಾಡಿ ಹಾಕ್ಕೊಂಡು ಮಾಡೋದಕ್ಕೂ ಟೇಸ್ಟು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಫ್ರೆಂಡ್ಸ್, ಕರಿಬೇವು ಹಸಿ ಕರಿಬೇವು ಇತ್ತಂದರೆ ನೋಡಿ ಹಿಂಗೆ ಮಾಡಿದ್ರೆ ನುಚ್ಚಾಗೋ ರೀತಿ ಕರಿಬೇವು ಆಗಬೇಕು. ಹಸಿದಿತ್ತಂದರೆ ಬೇಗ ಮುಗ್ಲು ಬಂದುಬಿಡುತ್ತೆ. ಹಾಗಾಗಿ ನೀಟಾಗಿ ಈ ಥರ ನುಚ್ಚಾಗೋ ರೀತಿ ಫ್ರೈ ಪ್ಯಾನಲ್ಲಿ ಸ್ವಲ್ಪ ಹೊತ್ತು ಆಡಿಸ್ಕೊಂಡ್ರಲ್ಲ ಹಿಂಗಾಗೋಗ್ಬಿಡುತ್ತೆ. ಫ್ರೆಂಡ್ಸ್, ಈ ಕಡಲೆಬೀಜ ಏನಿದೆ ಸಿಪ್ಪೆ ತಗೊಂಡು ಬಂದುಬಿಡ್ತೀನಿ. ಫ್ರೆಂಡ್ಸ್, ಕಡಲೆಬೀಜದ ಸಿಪ್ಪೆ ಕೂಡ ತಗೊಂಡು ಬಂದಿದ್ದೀನಿ. ಇವಾಗ ಎಲ್ಲನೂ ಹಾಕ್ಕೊಂಡು ತರಿ ಆಗಬೇಕು. ಕಡಲೆಬೀಜ ತೀರಾ ನುಣ್ಣಗಾಗಂಗೆ ರುಬ್ಕೋಬಾರ್ದು, ತರಿ ಆಗಂಗೆ ರುಬ್ಕೊಂಡು ಬರೋಣ. ಇಷ್ಟನ್ನು ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ ಫ್ರೆಂಡ್ಸ್. ಚಟ್ನಿ ಪುಡಿ ಯಾವತ್ತೂ ನುಣ್ಣಗಾದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ, ತರಿನೇ ಇರಬೇಕು. ಇವಾಗೆಲ್ಲನೂ ಒಂದೊಂದಾಗಿ ಹಾಕ್ಕೊತೀನಿ. ಮೊದಲಿಗೆ ಚಿಲ್ಲಿ ಪೌಡರ್ನೇ ಹಾಕ್ಕೊತಿದ್ದೀನಿ. ಚಿಲ್ಲಿ ಪೌಡರು, ಸಾಲ್ಟ್ ನೋಡ್ಕೊಳ್ಳಿ. ನೀವು ಕ್ವಾಂಟಿಟಿ ಹೆಂಗೆ ಮಾಡ್ತೀರೋ ಅದ್ರ ಮೇಲೆ ಸಾಲ್ಟ್ ಹಾಕ್ಕೊಳ್ಳಿ. ಅದಾದಮೇಲೆ ಮಿಕ್ಕಿರೋ ಮಿಶ್ರಣ ಏನಿದೆ ಎಲ್ಲ ಕಡಲೆಕಾಯಿ ಬೀಜ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ ಇಷ್ಟನ್ನು ಹಾಕ್ಕೊಳ್ಳೋಣ. ಮಿಕ್ಸಿಯಲ್ಲಿ ಆದಷ್ಟು ನೀರಿಲ್ಲದೆ ಇರೋ ಥರ ಒರೆಸ್ಕೊಳ್ಳಿ ಫ್ರೆಂಡ್ಸ್. ಮಿಕ್ಸಿಯಲ್ಲಿ ನೀರು ಬಿಡಬಾರ್ದು. ನೀರಿತ್ತಂದರೆ ಆಳೋಗೋ ಚಾನ್ಸಸ್ ಇರುತ್ತೆ ಚಟ್ನಿ ಪುಡಿ. 1 ಡ್ರಾಪು ಕೂಡ ಮಿಕ್ಸಿಯಲ್ಲಿ ನೀರಿರಬಾರ್ದು. ನೀರಿಲ್ದಂಗೆ ಒರೆಸ್ಕೊಳ್ಳಿ. ಫ್ರೆಂಡ್ಸ್, ಈ ಮಿಶ್ರಣ ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ಚಟ್ನಿ ಪುಡಿ. ಈ ಥರ ಬಿಸಿ ಅಂದರೆ ಇವಾಗ ನಾವು ಒಣ ಪುಡಿ ಹಾಕಿರೋದ್ರಿಂದ ಚಟ್ನಿ ಪುಡಿ ಬಿಸಿ ಇರುತ್ತೆ. ಈಗೇನೆ ನಾವು ಸ್ಟೋರ್ ಮಾಡಿ ಇಕ್ಬಾರ್ದು, ಯಾಕಂದರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಸ್ವಲ್ಪ ಇದನ್ನು ಹಾರಕ್ಕೆ ಹಂಗೆ ತಾನಾಗ್ತಾನೆ ಮಿಕ್ಸಿ ಜಾರಲ್ಲೇ ಬಿಟ್ಬಿಟ್ರೆ ತಾನಾಗ್ತಾನೆ ಹಾರ್ಕೊಂಡು ಬಿಡುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಬೇಕಾದರೂ ತಿನ್ಕೋಬೋದು. ಒಳ್ಳೆ ಟೇಸ್ಟ್ ಕೊಡುತ್ತೆ. ಬ್ಯಾಚುಲರ್ಗಳಿಗಂತೂ ಬೆಸ್ಟ್ ಅಂತ ಹೇಳ್ಬೋದು. ಬಿಸಿ ಅನ್ನ ಮಾಡಿಕೊಂಡು ಸ್ವಲ್ಪ ತುಪ್ಪನೋ ಇಲ್ಲ ಕಾಯಿಸಿರೋ ಎಣ್ಣೆನೋ, ಬೋಂಡ ಮಾಡಿರೋ ಎಣ್ಣೆ
ಮೇಯ್ನ್ ಬೋಂಡ ಮಾಡಿರೋ ಎಣ್ಣೆನೋ ಹಾಕ್ಕೊಂಡು ತಿಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಫ್ರೆಂಡ್ಸ್ ಟೇಸ್ಟು. ಒಂದು ಸರ್ತಿ ಟ್ರೈ ಮಾಡಿ, ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ. ಆರ್ಕೊಂಡ್ಮೇಲೆ ಮಿಕ್ಸಿ ಜಾರ್ ಆರ್ಕೊಂಡ್ಮೇಲೆ ನಾನು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಕೊತೀನಿ. ಯಾವುದೇ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೂ ಏನೂ ಆಗಲ್ಲ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್, ಟ್ರೈ ಮಾಡಿ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಚಿಲ್ಲಿನೂ ಅಷ್ಟೇ, ಮಕ್ಕಳಿಗೆ ಏನಾದರೂ ಮಾಡ್ಕೊಳ್ಳೋದಾದರೆ ಚಿಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಟೊಮೊಟೊ ಬಾತಿಗೆ ರೆಡಿ ಮಾಡ್ಕೊತೀನಿ, ಅಪ್ಪು ಬರೋ ಟೈಮ್ ಆಯಿತು. ಫ್ರೆಂಡ್ಸ್, ಟೊಮೊಟೊ ಬಾತ್ಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋದಾಯ್ತಂದರೆ ನೋಡ್ತಾ ಇರ್ಬೋದು. ಓಲ್ ಸ್ಪೈಸಸ್ ತೊಗೊಂಡಿದ್ದೀನಿ, ಸಾಸಿವೆ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಟೊಮೊಟೊ ಉದ್ದುದಾಗ ಹಚ್ಚಿರೋ ಟೊಮೊಟೊ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಹಚ್ಚಿರೋ ಟೊಮೊಟೊ ಉದ್ದುದಾಗ ಹಚ್ಚಿರೋ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಟಾಣಿ, ನೆನೆಸಿಟ್ಟ ಬಟಾಣಿ, ಸ್ವಲ್ಪ ಕೊತ್ತಂಬರಿ, ಚಿಲ್ಲಿ ಪೌಡರು. ಟೊಮೊಟೊ ಬಾತ್ಗೆ ಇಲ್ಲಿ ಟೇಸ್ಟ್ ಕೊಡ್ತಿರೋದೇ ಬಟಾಣಿ. ಸ್ವಲ್ಪನಾದರೂ ಬಟಾಣಿ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ನೆಕ್ಸ್ಟ್ ಲೆವೆಲ್ಲೇ ಇರುತ್ತೆ. ಎಣ್ಣೆ ತೊಗೊಂಡಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ತೊಗೊಂಡಿದ್ದೀನಿ. ಇವಾಗ ಮಾಡೋದು ಹೆಂಗೆ ಅಂದರೆ ಸೇಮ್ ಎಲ್ಲರೂ ಟೊಮೊಟೊ ಬಾತ್ ಹೆಂಗೆ ಮಾಡ್ತಾರೋ ಹಾಗೇ ಮಾಡೋದು. ಅಂದರೆ ಇಲ್ಲಿ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಿರೋದೇನೆಂದರೆ ಬಟಾಣಿ, ಮತ್ತು ಅದಾದಮೇಲೆ ಗರಂ ಮಸಾಲ ಹಾಕ್ತಾಯಿಲ್ಲ, ನಾರ್ಮಲಾಗೆ ಪ್ಲೈನ್ ಮಾಡ್ತಾ ಇರೋದು. ಕಲರ್ಗೋಸ್ಕರ ಅರಿಶಿನ ಪೌಡ್ರು ಆ್ಯಡ್ ಮಾಡ್ತಾಯಿಲ್ಲ. ಈ ಥರ ಮಾಡಿ ನೋಡಿ, ಮಕ್ಳಿಗೆ ಲಂಚ್ ಬಾಕ್ಸ್ಗಂತೂ ನೆಕ್ಸ್ಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಒನ್ ಟೈಮ್ಗೆ ಮಾರ್ನಿಂಗ್ ಟಿಫನ್ಗೂ ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ಇವಾಗ ಮಾಡೋದು ಹೆಂಗೆ ಅಂತ ನೋಡ್ಕೊಂಬಂದ್ಬೇಡ ಫ್ರೆಂಡ್ಸ್. ಕುಕ್ಕರ್ಗೆ ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ಎಣ್ಣೆ ಕಾದ ನಂತರ ಫ್ರೆಂಡ್ಸ್ ಕುಕ್ಕರ್ ಬಿಸಿಯಾಗಿದೆ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಟೊಮೊಟೊ ಬಾತ್ಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇವತ್ತು. ಒನ್ ಟೈಮಿಂಗ್ ಮಾಡ್ತಾ ಇರೋದು, ಸ್ವಲ್ಪ ಕರ್ಡ್ ರೈಸ್ ಇರೋದ್ರಿಂದ ಒಬ್ರಿಗೆ ಆಗೋಷ್ಟು ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾಯ್ದಾದ್ಮೇಲೆ ಓಲ್ ಸ್ಪೈಸಸ್ ಏನಿದೆ, ನಾವು ಪಲಾವ್ ಸಾಮಾನು ಅಂತ ಏನು ಹೇಳ್ತೀವಿ ಆ ಪಲಾವ್ ಸಾಮಾನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಎಣ್ಣೆ ಕಾದೈತೆ ನೋಡಿ. ಇವಾಗ ಅದೇನಿದೆ ಪಲಾವ್ ಸಾಮಾನು ಹಾಕ್ಕೊತಾ ಇದ್ದೀನಿ, ಓಲ್ ಸ್ಪೈಸಸ್ಸು. ನಾವು ಪಲಾವ್ ಮಾಡಬೇಕಾದ್ರೆ ಆಗ್ಬೋದು, ಟೊಮೊಟೊ ಬಾತ್ ಮಾಡಬೇಕಾದ್ರೆ ಆಗ್ಬೋದು, ಅಥವಾ ಬಿರಿಯಾನಿ ಮಾಡಬೇಕಾದ್ರೆ ಆಗ್ಬೋದು. ಈ ಓಲ್ ಸ್ಪೈಸಸ್ ಏನಿದೆ ಎಣ್ಣೆಯಲ್ಲಿ ಎಷ್ಟು ರೋಸ್ಟ್ ಆಗುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಗೀ ರೈಸ್ಗಾಗ್ಬೋದು, ಸೊ ಎನಿವನ್. ಫ್ರೆಂಡ್ಸ್, ಅದಾದಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಚಿಟಪಟ ಅಂದಮೇಲೆ ಈರುಳ್ಳಿ ಕಟ್ ಮಾಡಿಟ್ಟಿರೋ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಬಾರಿಸ್ಕೊಳ್ಳೋಣ. ಫ್ರೆಂಡ್ಸ್, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಏನು ನಾವು ತೆಗೆದ್ಬಿಟ್ಟಿದ್ವು ಬಟಾಣಿ, ನೆನೆಸಿಟ್ಟ ಬಟಾಣಿ ಹಾಕ್ಕೊಳ್ಳೋಣ. ಬಟಾಣಿನೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನನಗೆ ಫ್ರೆಂಡ್ಸ್ ರುಬ್ಬಿ ಮಾಡಿರೋ ಟೊಮೊಟೊ ಬಾತ್ಗಿಂತ ಈ ಥರ ಎಲ್ಲ ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಮಾಡೋ ಟೊಮೊಟೊ ಬಾತ್ ಬೆಸ್ಟ್ ಅಂತಲೂ ಅನಿಸುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಟೈಮ್ ಇಲ್ಲ, ಬೇಗನೆ ಮಾಡಬೇಕು ಅನ್ಬೇಕಾದ್ರೆಲ್ಲ ಒಂದು 15 ನಿಮಿಷದಿಂದ 20 ನಿಮಿಷಕ್ಕೆ ಟೊಮೊಟೊ ಬಾತ್ ರೆಡಿಯಾಗಿ ಹೋಗ್ಬಿಡುತ್ತೆ. ಫ್ರೆಂಡ್ಸ್, ಬಟಾಣಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ಟೊಮೊಟೊ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕಟ್ ಮಾಡಿಟ್ಟ ಒಂದು ದೊಡ್ಡ ಟೊಮೊಟೊ, ಒಂದು ಚಿಕ್ಕ ಟೊಮೊಟೊ, ಈ 2 ಟೊಮೊಟೊ ಚಿಕ್ಕ ಕಟ್ ಮಾಡಿಟ್ಟಿದ್ದೆ, ಎರಡನ್ನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ಎಣ್ಣೆಯಲ್ಲಿ ಸ್ಮ್ಯಾಶ್ ಆಗೋವರೆಗೂ ಬೇಯಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಅಕ್ಕಿ ತೊಳ್ಕೊಂಡು ಬಂದುಬಿಡೋಣ. ಫ್ರೆಂಡ್ಸ್, ಟೊಮೊಟೊ ಹಾಕಿದಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಒನ್ ಟೈಮ್ಗೆ ಹಾಕೋದು ಗೊತ್ತಾಗಲಿಲ್ಲ ಅಂದರೆ 1-2 ಟೈಮ್ ಹಾಕ್ಕೊಳ್ಳಿ. ನಾನು ಒಂದೇ ಟೈಮ್ ಹಾಕ್ಕೊತೀನಿ.
ಸಾಲ್ಟ್ ಹಾಕಿದ್ರೆ ಟೊಮೊಟೊ ಆಗ್ಬೋದು, ಈರುಳ್ಳಿ ಆಗ್ಬೋದು, ಬೇಗ ಬೇಯುತ್ತೆ ಫ್ರೆಂಡ್ಸ್. ಏನಿಲ್ಲ, ನಾನು ತೆಗೆದಿಟ್ಟಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಫ್ರೆಂಡ್ಸ್, ನಾನಿಲ್ಲಿ ಖಾರಕ್ಕೆ ಚಿಲ್ಲಿ ಪೌಡರ್ನ ಎತ್ತಿಟ್ಟಿದ್ದೆ, ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ರೆ ಟೊಮೊಟೊ ಬಾತ್ ಟೇಸ್ಟ್ ಬರೋಲ್ಲ, ಆದಷ್ಟು ಚಿಲ್ಲಿ ಪೌಡರ್ನೇ ನಾವು ಯೂಸ್ ಮಾಡ್ಕೋಬೇಕು. ಆದಷ್ಟು ಅಲ್ಲ, 100% ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಟೊಮೊಟೊ ಬಾತ್ ಟೇಸ್ಟು. ಅದು ಹಾಕಿ ಚೆನ್ನಾಗಿ ಟೊಮೊಟೊ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಬೆಂದಿದೆ ಅಂತ. ಫ್ರೆಂಡ್ಸ್, ಮೊದಲೇ ತೊಳೆದಿಟ್ಟ 1 ಗ್ಲಾಸ್ ಅಕ್ಕಿನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. 1 ಗ್ಲಾಸ್ ಸಾಕು ಅನ್ನಿಸ್ತು, ಹಾಗಾಗಿ 1 ಗ್ಲಾಸ್ ತೊಳೆದಿಟ್ಟಿದ್ದೀನಿ. ಅಕ್ಕಿ ಕೂಡ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಅಕ್ಕಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಟೈಮ್ ಎಲ್ಲನೂ. ಯಾರು ಈ ಮಸಾಲ ಜಾಸ್ತಿ ಇಷ್ಟಪಡಲ್ಲ, ಓವರ್ ಗ್ಯಾಸ್ಟ್ರಿಕ್ ಅಂತಿರ್ತಾರಲ್ವ, ಅವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಟೊಮೊಟೊ ಬಾತು. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಕೂಡ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೀರನ್ನ ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬಿಟ್ಬಿಡೋಣ. ಈ ಟೈಮ್ನಲ್ಲೇ ಉಪ್ಪು ಖಾರ ಏನಾದರೂ ಕಮ್ಮಿ ಇತ್ತಂದರೆ ಆ್ಯಡ್ ಮಾಡ್ಕೊಳ್ಬೋದು ನಾವು. ಫ್ರೆಂಡ್ಸ್, ಕುದೀತಾ ಇದೆ. ಈ ಟೈಮ್ನಲ್ಲೇ ನಾವೇನು ತೆಗ್ದಿಟ್ಟಿದ್ವಿ ಸ್ವಲ್ಪ ಕೊತ್ತಂಬರಿ, ಅದು ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ವಿಷಲ್ ಮುಚ್ಚಿಬಿಟ್ಟು 2 ವಿಷಲ್ ತೆಗೆಸ್ಕೊಂಡು ಬಂದುಬಿಡೋಣ ಫ್ರೆಂಡ್ಸ್. ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ತೆಗೆಸ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ರೈಸ್ ಬಾತ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೊಮೊಟೊ ಬಾತು ತುಂಬಾ ಚೆನ್ನಾಗಿ ಬಂದಿದೆ, ಉದುದ್ರಾಗಿ ಕೂಡ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಪ್ಲೈನಾಗಿರುತ್ತೆ, ಮಸಾಲ ಇರಲ್ಲ, ಜಾಸ್ತಿ ಸ್ಪೈಸಿ ಅನಿಸಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಾಕಾಗಿ ಬಂದಿದೆ ಅಂತ ಅಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರೈಸ್ ಬಾತ್ ರೆಸಿಪಿ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನಾಳೆ ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.